ನೀವೇನು ನೋಡ್ತೀರಾ ಇದೇನೇ ಗೈ ಅನ್ನೋದು. ಇಲ್ಲಿ ನೋಡ್ತಿದ್ರಲ್ಲ ಇದು ಯಾವ ರೀತಿ ಹಾಕಿದ್ದಾರೆ ಅಂತಂದರೆ ಒಂದು ಲೈಟ್ ಕಂಬಕ್ಕೆ ಅದನ್ನು ಫಿಟ್ ಮಾಡುವಾಗ ಹಾಕ್ತಾರಲ್ಲ ಆ ರೀತಿ ಹಾಕಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಕತ್ತನಿಸ್ತಲ್ವ, ರಾತ್ರಿ ಆಗಿದೆ ಅದಕ್ಕೆ ನೋಡಿ. ಇವಾಗ ಸ್ವಲ್ಪ ಕಾಣಿಸ್ತಿರ್ಬೋದು ನೋಡಿ, ಅಲ್ಲೂ ಕೂಡ ಗೈ ಹೊಡೆದಿದ್ದಾರೆ ಫ್ರೆಂಡ್ಸ್. ಅದಿದ್ರೇ ಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ಭಾರ ಆಗುತ್ತೆ. ಅದಾದಾಗ ಇದು ಒಂದು ರೀತಿ ಗ್ರಿಪ್ ಅಂತಲೇ ಹೇಳ್ಬೋದು ನಾವು. ನೋಡ್ತಿದ್ದಾರೆ ಈ ರೀತಿ ತಂತಿ ಹಾಕೊಂಡು ನಿಲ್ಲೋದು ಫ್ರೆಂಡ್ಸ್. ನೋಡಿ ಇವಾಗ ಕಂಬನ ಸುತ್ತನೂ ಕೂಡ ನೋಡ್ತಿದ್ದೀರಾ ನೋಡಿ, ಜೂಮ್ ಮಾಡ್ತೀನಿ ಇವಾಗ ಫ್ರೆಂಡ್ಸ್. ಇವಾಗ ಈ ಕಡೆ ನೋಡ್ತಿದ್ದಾರಲ್ಲ ಸ್ವಲ್ಪ ಕತ್ಲೆ ಅನ್ನಿಸ್ತಿದೆ ಅಲ್ವಾ, ಅಲ್ಲೂ ಕೂಡ ಕಂಬಗಳನ್ನು ಇಟ್ಟಿದ್ದಾರೆ, ಅಲ್ಲೂ ಕೂಡ ಗೈ ಹೊಡಿಲೇಬೇಕು. ಪೂರ್ತಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನೀವೇನು ನೋಡ್ತಿದ್ದಾರೆ ಫ್ರೆಂಡ್ಸ್ ಅವೆಲ್ಲ ಕೂಡ ಫ್ರೆಂಡ್ಸ್. ಇವಾಗ ನಾನು ಹಿಂದೆಲ್ಲ ನೀವು ನೋಡ್ತಿರ್ಬೋದು ಗೈ ಹೊಡೆದಿರೋ ಜಾಗಲೇ ಮೇವಿನ ಕಡೆ ಬೆಳೆದಿದ್ದಾರಲ್ಲ, ಹೇಗೆ ಹಾಕ್ಬೋದು ಅಂತ. ಇದಕ್ಕೂ ಕೂಡ ಏನೂ ಸಮಸ್ಯೆ ಇಲ್ಲ. ನೀವು ನಂದು ತೊಂಡೆ ಮೇಲೆ ವೀಡಿಯೋನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿ ನೆಟ್ಟಿದ್ದಾರೆ ಅಂದ್ಬಿಟ್ಟು. ಆದರೆ ಮೇವಿನ ಕಡೆ ಕೆಳಗಿರುತ್ತೆ, ಆದರೆ ಬದನೆಕಾಯಿ ಮಾತ್ರ ಮೇಲೆ ಇರುತ್ತೆ. ಏನೂ ಕೂಡ ಸಮಸ್ಯೆ ಇಲ್ಲ, ಹಾಕ್ಬೋದು. ಏನಂದರೆ ಸ್ವಲ್ಪ ಹೈಟ್ ಬೆಳೆದಾಗ ನೀವು ಕಟಾವು ಮಾಡ್ಕೋಬೇಕು ಅಷ್ಟೇ. ಬನ್ನಿ ಇವಾಗ ಅದನ್ನು ಹೇಗೆ ತಂತಿ ಹಾಕಬೇಕು ಮತ್ತು ಅದನ್ನು ಏನೇನು ಮಾಡಬೇಕು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಇವಾಗ ತಂತಿನ ತಗೊಬಂದಿದ್ದೀನಿ, ಬನ್ನಿ ಮಾಡೋಣ. ಇಟ್ಕೊಂಡು ಸರಿ ತಗೊಂಡು ನಿಮಗೆ ಎಲ್ಲ ಸ್ಕ್ರೂ ಮತ್ತು ನಟ್ ಕಾಣಿಸ್ತಿದೆ. ಅದಿದ್ರೇ ನಾವು ತಂತಿನ ಟೈಟ್ ಮಾಡೋದು. 4 ಸಾವಿರ ಕೆ ಜಿ 250 ರೂಪಾಯಿ. ಇದೇನೇ ಫ್ರೆಂಡ್ಸ್ ಇಲ್ಲೇನ ವೀಡಿಯೋ. ಇವಾಗ ಅದನ್ನು ಟೈಟ್ ಮಾಡ್ಬೇಕು. ಹಾಂ, ಇವಾಗ ತಂತಿ ಟೈಟ್ ಆಗಬೇಕು ಅಂದರೆ ಇದಕ್ಕೆ ಮಾಡಲೇಬೇಕು. ಆಮೇಲೆ ಬೀಚ್ಕೋಬೋದಾ? ಹಾಂ ನೋಡಿ ಫ್ರೆಂಡ್ಸ್, ಇವಾಗ ಟೈಟ್ ಮಾಡಿ ಇವಾಗ ಮತ್ತೆ ಬಿಚ್ಚಿದ್ದಾರೆ ಮಹೇಶಣ್ಣವರು. ಫ್ರೆಂಡ್ಸ್, ನಿಮ್ಗೆ ಈ ರೀತಿ ಮಾಡೋದ್ರಿಂದ ಏನೇನು ಉಪಯೋಗ ಅಂತಂದರೆ ಮಳೆಗಾಲಕ್ಕೆ ಉಂಟ್ಕೊಳ್ಳೋದಲ್ಲ, ಅಂದರೆ ಎಲೆ ಭಾರ ಆಗುತ್ತೆ, ಕಂಬು ಇವೆಲ್ಲ ಭಾರ ಆದಾಗ ಏನೂ ಕೂಡ ಅಪಾಯ ಆಗೋದಿಲ್ಲ. ಅಂದರೆ ಟೈಟ್ ಇರುತ್ತೆ, ಏನೂ ಕೂಡ ತೊಂದರೆ ಕೊಡೋಗಿಲ್ಲ. ಇದಿಲ್ಲ ಅಂತಂದರೆ ಉಂಟ್ಕೊಳ್ಳುತ್ತೆ ಹಾಗೂ ನೀವು ಮಾಡೋದ್ರಿಂದ ಪಾರ್ ಆಗುತ್ತೆ. ಮತ್ತು ನೀವು ಅದರಲ್ಲಿ ಬೆಳೆ ಬರಬೇಕು ಅಂತಂದರೆ ಮತ್ತೆ ಹೊಸ್ದಾಗಿ ಹಾಕಬೇಕು, ಆಯಿತಾ? ನೋಡಿ ಫ್ರೆಂಡ್ಸ್, ಟೈಟ್ ಆಯಿತು ನೋಡಿ. ಮತ್ತೆ ಜಾಯಿಂಟ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಸರಿ ಟೈಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇವಾಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮಾಡ್ತಿರ್ಬೋದು, ಮತ್ತೆ ಅದನ್ನು ನೂಲ್ದುಬಿಟ್ಟು ಹಾಕ್ತಿದ್ದಾರೆ ಅಂದ್ಬಿಟ್ಟು. ಹೌದು, ಸ್ವಲ್ಪ ಹಿಂದುಗಡೆ ಟೈಟ್ ಬರಬೇಕು ಅಂದರೆ ಮತ್ತೆ ನೂಲ್ದುಬಿಟ್ಟು ಹಾಕಲೇಬೇಕು. ಒಂದು ಮೇಳಗೆ ಎಷ್ಟು ಅದನ್ನ ಫ್ರೆಂಡ್ಸ್. ಇವಾಗ ಅದನ್ನು ಆ ರೀತಿ ನೂಲ್ದುಬಿಟ್ಟು, ಯಾಕಂದರೆ ಟೈಟಾಗಿ ನೂಲೇಬೇಕು ಅಂದರೆ ಈ ತಂತಿ ನೂಲಿದ್ರೇ ಮೇಲಿರೋ ತಂತಿ ಟೈಟ್ ಆಗೋದು. ಫ್ರೆಂಡ್ಸ್, ಈ ಕೆಲಸ ಅಂತ ಮಾಡುವಾಗ ಒಂಚೂರು ಕೂಡ ಏನೂ ಕೂಡ ಬದಲಾವಣೆಗಳಾಗಬಾರ್ದು. ಏಕೆಂತಂದರೆ ಬದಲಾವಣೆಗಳಾಯಿತು ಅಂತಂದರೆ ಮುಂದೆ ಅನುಭವಿಸ್ಬೇಕಾಗುತ್ತೆ. ಅಂದರೆ ಮಳೆ ಬಂದಾಗ ಎಲ್ಲ ಕೂಡ ಬಿತ್ಕೊಳ್ಳೋದು ಮತ್ತು ಸೀಮೆ ಬದನೆಕಾಯಿ ಗಾಳಿ ಬೀಸಿದಾಗ ಉಂಟ್ಕೊಳ್ಳುತ್ತೆ ಫ್ರೆಂಡ್ಸ್. ಅದರಿಂದ ನೀವು ಜಾಗೃತವಾಗಿ ನೀವು ಕೆಲಸ ಮಾಡಲೇಬೇಕು. ಇವಾಗ ಸ್ಪ್ಯಾನರ್ ತಗೊಂಡು ಸ್ಕ್ರೂನ ಟೈಟ್ ಮಾಡಬೇಕು. ಯಾಕೆಂದರೆ ತಂತಿ ಟೈಟ್ ಆಗಬೇಕು ಅಂದರೆ ಸ್ಕ್ರೂ ಇರಲೇಬೇಕು. ಅದರಿಂದ ನೀವು ಟೈಟ್ ಮಾಡಲೇಬೇಕು ಫ್ರೆಂಡ್ಸ್. ಇವಾಗ ನೀವೇನು ನೋಡ್ತೀರಾ ಆ ರೀತಿ ಇದೆಯಲ್ಲ, ಒಂದು ಎರಡು ಕಬ್ಬಣ ಅದಿರಲಿ ಅಂತೂ ಇರಲೇಬೇಕು. ನಿಮ್ಮ ಹತ್ರ ಟೈಟ್ ಮಾಡಬೇಕು ಅಂತಂದರೆ ಅದಿಲ್ಲಾಂದರೆ ಆಗೋದಿಲ್ಲ. ಇವಾಗ ಈ ರೀತಿ ಇದನ್ನು ಲಾಕ್ ಮಾಡಬೇಕು ಫ್ರೆಂಡ್ಸ್. ಅದಾದಮೇಲೆ ನಾವು ತಂತಿನ ಟೈಟ್ ಮಾಡೋಕ್ಕೆ ಸಾಧ್ಯ. ನೋಡಿ, ಇವಾಗ ಸ್ಕ್ರೂನ ಹಾಕಬೇಕು ಫ್ರೆಂಡ್ಸ್. ಅಲ್ಲಿದೆಯಲ್ಲ ಸ್ಕ್ರೂ, ನೋಡ್ತಿದ್ರಲ್ಲ ಇದೇನೇ ಸ್ಕ್ರೂ. ಇಲ್ಲಿಗೆ ಅವರು ಸೆಟಪ್ ಮಾಡಿದ್ದಾರೆ ಅದನ್ನು ನೋಡಿ. ಈ ತಂತಿಗೆ ಸೆಟಪ್ ಮಾಡಿದ್ದಾರೆ. ಇವಾಗ ಇಲ್ಲಿ ಟೈಟ್ ಮಾಡಿದ್ರೆ ಇಲ್ಲಿ ಎಳ್ಕೊಳ್ಳುತ್ತೆ. ಅಂದರೆ ಒಂದು ರೀತಿ ಹಗ್ಗ ಕಟ್ಕೊಂಡು ಎಳ್ಕೊತೀವಲ್ಲ ಆ ರೀತಿ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್. ಆಮೇಲೆ ಟೈಟ್ ಆಗುತ್ತೆ.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಅಂದರೆ ಟೈಟ್ ಮಾಡಿದ್ರೆ ನಿಮ್ಮ ಮೆಳೆಗಳು ಅಥವಾ ತೊಂಡೆ ಮೆಳೆಗಳು ನೀಟಾಗಿರ್ತವೆ, ಇಲ್ಲಾಂದರೆ ಬಿತ್ಕೊಬಿಡುತ್ತೆ ಮಳೆಗಾಲಕ್ಕೆ. ಫ್ರೆಂಡ್ಸ್, ನಮ್ಮ ಚಾನಲ್ನ ತುಂಬ ಜನ ನೋಡ್ತಿದ್ದಾರೆ, ಆದರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ತಂದು ಕೊಡ್ತೇನೆ. ಇವಾಗ ನಾವು ಕಂಬಗಳನ್ನ ಎಷ್ಟೆಷ್ಟು ಅಡಿಗೆ ನಡಿಬೇಕು? 8 ಅಡಿ. ಒಂದು 10 ಅಡಿಗೆ ನೆಡ್ತಾರೆ. 8 ಅಡಿ ನೆಟ್ಟಿದ್ರೆ ಹಾಂ 10 ಅಡಿಗೆ ನೆಡಬೇಕು ಒಟ್ಟಿನಲ್ಲಿ. ಫ್ರೆಂಡ್ಸ್, ಇವಾಗ ಇಲ್ಲಿ ಕಲ್ಲು ಹಾಕ್ತಿದ್ದಾರೆ, ಬನ್ನಿ ನೋಡೋಣ ಹೇಗೆ ಹಾಕೋದು. ನೋಡಿ ಫ್ರೆಂಡ್ಸ್, ಇವಾಗ ಅವರು ಕಲ್ಲನ್ನು ಹಾಕ್ತಿದ್ದಾರೆ ನೋಡಿ. ಫಸ್ಟ್ ಒಂದು ಹಳ್ಳ ತೊಡ್ಕೋಬೇಕು, ಅದಾದ್ಮೇಲೆ ಇದನ್ನು ನಿಲ್ಲಿಸ್ಬೇಕು ನೋಡಿ. ಇವಾಗ ಬರೋಣ ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲೊಂದು ಹಳ್ಳ ಇದೆ ಅಲ್ಲ, ಅಲ್ಲಿಗೆ ಕರೆಕ್ಟಾಗಿ ನಿಲ್ಲಿಸ್ಬೇಕು ನೋಡಿ. ಎಲ್ಲಿ ಕಾಣಿಸ್ತಿದೆಯಲ್ಲ ಅದೇನೆ ನೋಡಿ. ಇವಾಗ ನಿಲ್ಲಿಸ್ತಿದ್ದಾರೆ. ಇವಾಗ ಮಣ್ಣು ತಳ್ಳಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಂಗೆ ಈಗ ಗೊತ್ತಾಯ್ತು ಇಲ್ಲಿರುವಂಥ ಪ್ರತಿಯೊಂದು ಕಲ್ಗೂ ಕೂಡ ಗೈಯನ್ನು ಹೊಡಿಲೇಬೇಕು. ಅದು ಹೊಡೆದ್ರೆ ನಿಮ್ಮ ಮೇಲೆ. ಇವಾಗ ನೀವೇನು ವೀಡಿಯೋ ನೋಡಿದ್ರೆ ಇದು ಭಾಗ 1, ಭಾಗ 2 ಅಂತ ಕಮೆಂಟ್ ಮಾಡಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ.